ಇವತ್ತಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಗವರ್ನರ್ ಅವರು ಯಾವಾಗ ಪ್ರಾಸಿಕ್ಯೂಷನಿಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಾಸಿಕ್ಯೂಷನಿಗೆ ಅವ್ರು ಯಾವಾಗ ಅಪ್ರೂವಲ್ ಕೊಟ್ಟರು ಆವಾಗ ಕಾಂಗ್ರೆಸ್ ಅವರು ಭಾಳ ಟೀಕೆ ಮಾಡಿದರು. ಎಲ್ಲರಿಗೂ ಗುರ್ತಿದೆ, ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ಕಾಂಗ್ರೆಸ್ ಶಾಸಕರು ಗವರ್ನರ್ ಮೇಲೆ ಕೂಡ ಸುಳ್ಳು ಆರೋಪ ಮಾಡಿದರು, ಗೂಬೆ ಕೂಡಿಸಿದರು. ಈಗ ಇವತ್ತು ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಗವರ್ನರ್ ಮಾಡಿದ್ದು ಕರೆಕ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮದು ಹೋರಾಟ ಏನಿರೋದೀಗ, ಸಿದ್ದರಾಮಯ್ಯ ಅವರು ಈಗ ತಕ್ಷಣ ರಾಜೀನಾಮೆ ಕೊಡಬೇಕು, ಇಮ್ಮಿಡಿಯೇಟಾಗಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಾಜೀನಾಮೆ ಕೊಡಬೇಕು. ಆಮೇಲೆ ನಾನು ಗವರ್ನರ್ ಹತ್ರ ಒಂದೇ ಒಂದು ಕೇಳೋದು, ಈ ಭ್ರಷ್ಟ ಸರ್ಕಾರನ ಮೊದಲು ಆದಷ್ಟು ಬೇಗ ಡಿಸ್ಮಿಸ್ ಮಾಡ್ಬೇಕಂತ. ದಿನ ಬೆಳಿಗ್ಗೆ ಪೇಪರ್ ನೋಡಿದ್ರೆ ಒಂದು ಹಗರಣನೇ ಕಾಣ್ತದೆ ನನಗೆ ಯಾವಾಗ. ಅದಕ್ಕೆ ನನ್ನ ಮನವಿ, ಸಿದ್ದರಾಮಯ್ಯ ಅವರು ದಯವಿಟ್ಟು ನೀವು ರಿಸೈನ್ ಮಾಡಿರಿ. ನೀವು ಕ್ಲಿಯರ್ ಆದರೆ ನಿಮ್ಮ ಇದರಲ್ಲಿ ನೀವು ಯಾವ ಕೋರ್ಟಿಗೆ ಹೋಗ್ತೀರಿ, ಏನು ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆದರೆ ನಿಮ್ಮ ಮುಂದೆ ಬಿಟ್ಟಿದ್ದೆ ನಿಮಗೆ. ಬಟ್ ಈಗ ಸದ್ಯಕ್ಕೆ ನೀವು ಇಮ್ಮಿಡಿಯೇಟಾಗಿ ರಿಸೈನ್ ಮಾಡಬೇಕು, ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು. ಮಧ್ಯಾಹ್ನ 12 ಗಂಟೆಗೆ ನಮ್ಮ ಹೈಕೋರ್ಟ್ನವರು ತೀರ್ಪನ್ನು ವಿಚಾರಣೆ ಮಾಡಿದ್ದಾರೆ. ಮೇಡಮ್ ಅವರು ಜಡ್ಜ್ಮೆಂಟ್ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಗವರ್ನರ್ ಏನು ಒಂದು ಇದನ್ನು ಮಾಡಿದಾರೋ ಅದು ಕರೆಕ್ಟು ಅಂಥೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂಥ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಇದು ಒಂದೇ ಸಾಕು ಅವರು ರಾಜೀನಾಮೆ ಕೊಡಲಿಕ್ಕೆ. ಅಂದರೆ ಭ್ರಷ್ಟ ಆಗಿದೆ ಮುಡಾ ಹಗರಣದಲ್ಲಿ ಅಂಥೇಳಿ ಒಂದೇನು ಆ ಒಂದು ತೀರ್ಪು ಬಂದಿದೆಯೋ, ಸಿದ್ದರಾಮಯ್ಯ ಸರ್ ಅವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಅವರು ಕೊಳ್ಳಾರ್ದಂಗೆ ಮತ್ತು ಡಬಲ್ ಬೆಂಚ್ಗೆ ಹೋಗ್ತೀವಿ, ಡಬಲ್ ಬೆಂಚ್ ಆದಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದೆಯಲ್ಲ ಅಂತ ಏನು ಹೇಳ್ತಾ ಇದ್ದಾರೋ ಅದು ತಪ್ಪು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಹೋರಾಟ ಮಾಡಿ, ತನಿಖೆ ಆಗಲಿ, ಹೋರಾಟ ಕೂಡ ಮಾಡಿ. ಆ ಹೋರಾಟದಲ್ಲಿ ತಾವು ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಲ್ಲ ಅಂತ ಬಂದಮೇಲೆ ಮತ್ತೆ ಬೇಕಾದರೆ ಸೀಟಲ್ಲಿ ಬಂದು ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಈ ಒಂದು ತನಿಖೆ ನಡೆಯುವಾಗ ತಾವು ಸೀಟಲ್ಲಿದ್ದರೆ ತನಿಖೆ ಕೂಲಂಕುಷವಾಗಿ ಆಗಲ್ಲ, ನ್ಯಾಯಯುತವಾಗಿ ಆಗಲ್ಲ ಅಂತ ನಮ್ಮ ಒಂದು ಪ್ರಭಾವ ಬೀಳುತ್ತೆ ನಿಮ್ಮದು ಅಂತ ಎಲ್ಲರ ಅಭಿಪ್ರಾಯ. ಹಾಗಾಗಿ ಇವತ್ತು ನಾವು ಈ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.